ಶಿವ, ಏನ್ ಶಿವ ಇದು ಹಿಂಗಕ್ಕೈತಂತೇಳಿ ನಾ ಅನ್ಕೊಂಡೇ ಇದ್ದಿದ್ದಿಲ್ಲ. ಏನಾಯ್ತಿದೆ? ನನಗರ ಏನು ಗೊತ್ತು ಹೇಳು. ನನಗೂ ಏನು ತಿಳಿಯಾಕತ್ತೇ ಇಲ್ಲ. ಏನು ಆಗಾಕತ್ತೈತಿ, ಏನು ಬಿಡಾಕತ್ತೈತಿ ಒಂದು ಅರ್ಥ ಆಗಾಕತ್ತಿಲ್ಲ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಕತ್ತಿಲ್ಲ ನನಗೆ. ಈಗ ನನಗೆ ಮುಂದಿನ ದಾರಿ ನೀನೇ ಹೇಳಬೇಕು. ಏನು ಮಾಡ್ಬೇಕು ನಾನು? ಆದ್ರೆ ನಿನ್ನ ಬಿಟ್ಟು ಬದುಕು ಶಕ್ತಿ ನನಗಂತೂ ಇಲ್ಲ. ಅದೆಲ್ಲ ನನಗೇನು ಗೊತ್ತಿಲ್ಲ. ನೀನ್ ಹೆಂಡತಿ ಹೊಟ್ಲಾದ್ರೆ ಏನು, ಏನ್ ಮಾಡಿದ್ರೆ ಏನು, ನೀ ಮಾತ್ರ ನನ್ನ ಮದುವೆ ಆಗಬೇಕು. ಇಲ್ಲಿ ನನ್ನ ಮುಖಾರೇ ನೋಡು. ನನ್ನ ಮುಖ ನೋಡ್ಲಾರ್ದ ಮಾತಾಡಿದ್ರೆ ನಾ ಏನು ಹೇಳ್ಬೇಕು ನಿನಗೆ? ನನಗೂ ಏನೂ ತಿಳಿಯಾಕತ್ತಿಲ್ಲ. ನನಗೂ ನೀನು ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ. 3 ವರ್ಷದಿಂದ ನಿನ್ನ ಜೊತೆ ಕದ್ದು ಮುಚ್ಚಿ ಪ್ರೀತಿ ಮಾಡಿ ಈಗ ಬಿಟ್ಟು ಕೊಡೋದಂದ್ರೆ ನನ್ನ ಕಡೆದು ಆಗೋದಿಲ್ಲ. ಈಗ ಏನು ಹೇಳಿ ಅನ್ನೋದು ಗೊತ್ತಾಗಕತ್ತಿಲ್ಲ ನನಗೆ. ಅವ್ರ ಅಪ್ಪ ಅವಾಗ ನಾನು ಇನ್ನೂ 1 ತಿಂಗಳು ಟೈಮ್ ಐತಿ, ಈಕೇನಿಕೆ ಹೆಂಗಾದ್ರೂ ಮಕ್ಕಳಾಗಲಿಲ್ಲ, ಅದ ನೆಪದಾಗಕ್ಕಿನ ಅವ್ರ ತವ್ರ ಮನೆಗೆ ಕಳಿಸಿ ನಿನ್ನ ಮದುವೆ ಆಗ್ಬೇಕಂತ ನಾ ಮಾಡಿದ್ದೆ. ಈಗ ನೋಡಿದ್ರೆ ದೇವ್ರು ಬೇರೆನೇ ಮಾಡಿಟ್ಟಾನ. ಅದಕ್ಕೆ ಏನು ಮಾಡ್ಲಿ ಅನ್ನೋದು ತಿಳಿಯಾತಿಲ್ಲ. ಏನಾರ ಹೇಳಿ ನೀನೇ. ನಾ ಹೇಳ್ದಂಗ ನೀ ಕೇಳ್ತಿ? ಹೂ ಬಂಗಾರಿ, ಹೇಳ್ದಂಗೆ ಕೇಳ್ತೀನಿ, ಹೇಳು. ಜಲ್ದಿ ಜಲ್ದಿ ನಿಮ್ ತಂಗಿ ಮದುವೆ ಮಾಡಿ ಕಳಿಸ. ಆಮ್ಯಾಗ ಎಲ್ಲರ ಯಾವ್ದಾರ ಒಂದು ಸಣ್ಣ ಗುಡಿಯಾಗ ಹೋಗಿಸಿಂದ್ರೆ ನೀ ನನಗೆ ತಾಳಿ ಕಟ್ಟಿಬಿಡು. ಮುಗ್ದ ಹೋಯ್ತಲ್ಲ. ಏನು ಹೇಳಕತ್ತಿ ನೀನು? ಮತ್ತಿನ್ನೇನ, ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಈಗಾದ್ರೆ ಹಂಗ ಮದುವೆ ಆಗ್ಬೇಕು. ನಮ್ಮ ಮುಂದೆ ಏನಾಗಿದ್ದಾಗಿರ್ತೈತಿ ನೋಡೆ. ನಾನ್ರೆ ಹೇಳಕತ್ತೀನಿ ನಿನಗೆ, 3 ವರ್ಷದಿಂದ ನೀನು ಪ್ರೀತಿ ಮಾಡಿ ಈಗ ಒಮ್ಮಲ್ಗೆ ನೀ ಏನಾರ ನನ್ನ ಬಿಟ್ಟು ಹೋದಿ, ನಾ ಅಂತೂ ಬದುಕಿರಲ್ಲ. ಇದನ್ನ ಮಾತ್ರ ನೆನಪಿಟ್ಕೊ. ನೀನು ಮುಂದೆ ಏನ್ ಮಾಡ್ತಿ ನಿನಗ ಬಿಟ್ಟಿದ್ದೆ, ಹೊಕ್ಕಿ ನಾನು. ಹಿಂಗಂದ್ರೆ ಹೆಂಗ? ನನಗಂತೂ ಗೊತ್ತಿಲ್ಲ. ನಾ ಹೇಳುದೆಲ್ಲ ಹೇಳಿನಿ. ಮುಂದಿಂದ ಏನ್ ಮಾಡ್ತಿ ನೀನೇ ಯೋಚನೆ ಮಾಡು. ಮಾಡ್ಬೇಕು, ಏನಾರ ಒಂದು ಮಾಡ್ಬೇಕು. ನಾ ಮಾತ್ರ ನನ್ನ ಬಂಗಾರಿನ ಬಿಟ್ಟು ಕೊಡಾಕ ಚಾನ್ಸ ಇಲ್ಲ. ಮಕ್ಕಳಾಗಕತ್ತಾವತ್ತ ಮಕ್ಕಳು, ಅದೇ ಹಂಗ ಮಕ್ಕಳಾಕವು ನಾನು ನೋಡ್ತೀನಿ. ಕೈತಕ ಇಟ್ಟು ಖುಷಿ ಪಡೋ ವಿಷಯ ಇಟ್ಕೊಂಡೆ ಎದಕ್ಕೆ ಅಳ್ಳಾಕತ್ತಿ? ಇಲ್ಲ ನೀಲಮಕ್ಕ, ಇದು ದುಃಖಕ್ಕೆ ಬರೋ ಕಣ್ಣೀರಲ್ಲ, ಖುಷಿ ಬರೋ ಕಣ್ಣೀರೈತಿ. ನನಗಂದ್ರೆ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗಾಕತ್ತೈತಿ ನೋಡ. ಆ ದೇವ್ರನ್ನ ಎಷ್ಟು ಬೈಕೋತಿದ್ದೆ ಗೊತ್ತೇನೆ ನಾನು. ನನ್ನ ಹೊಟ್ಯಾಗ ಒಂದು ಕೂಸು ಹುಟ್ಟಾಕತ್ತಿಲ್ಲ ಅಂತ ಹೇಳಕೇಸಿಂದ್ರೆ, ಆದ್ರೆ ನೋಡ ದೇವ್ರ ಕರೆಕ್ಟ್ ಟೈಮಿಗೆ ನನ್ನ ಹೊಟ್ಯಾಗ ಕೂಸು ಹುಟ್ಟಂಗೆ ಮಾಡಿಬಿಟ್ಟ. ನನಗಂದ್ರೆ ಈ ಖುಷಿ ಹೆಂಗ ಅದೇನು ಹೊರಗೆ ಹಾಕಬೇಕು ಅನ್ನೋದೇ ಗೊತ್ತಾಗಕತ್ತಿಲ್ಲ. ಭಾಳ ಅಂದ್ರೆ ಭಾಳ ಖುಷಿ ಆಗಾಕತ್ತದೆ. ಖುಷಿ ಕಣ್ಣೀರು ಬರಾಕತ್ತಾವು, ದುಃಖಕ್ಕಲ್ಲ. ಅದು ಹಂಗ ಬಿಡೆ, ಅದು ಹಂಗ ಬಿಡೆ. ಇದು ಚಿಂತಿನ ಕಡಿತಲ್ಲ. ಇನ್ನೇನೆ, ಇನ್ನು ಮುಂದೆ ಆರಾಮಿರೀನೆ, ನಕ್ಕೋತಿರಿ ಇನ್ನು ಮುಂದರೆ. ಅಯ್ಯೋ ಶೂನಿ, ನಾನು ಈ ವಿಷಯದ ಗುಂಗುನಾಗ ನಮ್ಮಪ್ಪ ಫೋನ್ ಹಚ್ಚಿ ಈ ವಿಷಯ ಹೇಳೋದ ಮರ್ತು ಬಿಟ್ಟೇನಿ ನೋಡು. ಲಕ್ಷ್ಮಿ, ಅಲ್ಲೊಳಗೊಂದಿಟ್ಟ ಫೋನ್ ಐತಿ, ತಂದು ಕೊಡಲ್ಲವ. ನಮ್ಮಪ್ಪ ಅವಾಗ ಫೋನ್ ಹಚ್ಚಿ ಹೇಳ್ತೀನಿ. ವೈನಿರಿ, ನೀವಿದ್ರ ತಲೆನೇ ಕೆಡಿಸ್ಕೋಬೇಡ್ರಿ. ನನಗೆ ಈ ವಿಷಯ ನಿನ್ನೆನೇ ಗೊತ್ತಾಗಿತ್ರಿ. ಅದಕ್ಕೆ ನಾನು ನಿನ್ನೆನೇ ಫೋನ್ ಹಚ್ಚಿಕೆಸಿಂದ್ರೆ ಹೇಳಿಬಿಟ್ಟಿನ್ರಿ. ನಾಳೆ ಬರಾಕತ್ತಾರ್ರಿ. ಏನ್ ಲಕ್ಷ್ಮಿ, ನಿನ್ನೆನೇ ಗೊತ್ತಾಗಿತ್ತಾ ನಿಮಗ? ಮತ್ ನನಗೆ ಇದಕ್ಕೆ ಹೇಳಿಲ್ಲ ನೀವ? ಅದು ಆಕಿನೇನು ತಪ್ಪಿಲ್ ಬಿಡಕೈತಕ್ಕ. ಆಕಿಗೆ ಏನು ಅನ್ಬೇಡ. ನಾನೇ ಹೇಳ್ಬೇಡ ತಿರುಗೆ. ಮತ್ತು ಹೋದ ಸತಿ ಹಂಗೆ ಒಂದಾಗಿತ್ತಲ್ಲ, ಅದ್ರ ಸಂಬಂಧ ಮತ್ತೆ ಈ ಸುತ್ತನೂ ಹಂಗಾದ್ರೆ ಮತ್ತೆ ನೀನು ಸುಮ್ಮನೆ ಇದು ದುಃಖ ಮಾಡ್ಕೋತಿ ಅಂತ ಹೇಳಿ ಹೇಳಿದಿಲ್ಲ. ಅದಕ್ಕೆ ಇವತ್ತು ಮುಂಜಾನೆ ದೇವ್ರಿಗೆ ಕರ್ಕೊಂಡು ಹೋಗಿ ದೇವ್ರ ಆಶೀರ್ವಾದ ತಗೊಂಡು ಆಮೇಲೆ ಚೆಕ್ ಮಾಡಿಸಿ ಹೇಳಿದೇವಿ. ಈಗ ಈಗ ಫುಲ್ಲು ಖುಷಿ ಒಳಗದಿ ಇಲ್ಲ. ಅದಕ್ಕೆ ಬಿಡೋನಿಲ್ಲ ಮಕ್ಕ. ಆದ್ರೆ ನಿಮ್ಮಿಬ್ಬರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲಂಗಿಲ್ಲ. ನಿಮ್ಮಿಬ್ಬರ್ಲಿಂತ್ರೆ ಭಾಳ ಅಂದ್ರೆ ಭಾಳ ಉಪಕಾರ ಆಗೈತಿ. ನಾನು ಹೆಂಗೆ ಋಣ ಮುಟ್ಟಿಸ್ತೀನಿ ಗೊತ್ತಿಲ್ಲ ನಿಮ್ದು. ಏನ್ರಿ ಬೈನೀರಿ ನೀವ, ಅದೆಲ್ಲ ಹೋಲ್ಬಿಡ್ರಿ. ನಾಳೆ ನಿಮ್ದೇನದೇನ 4ರ ಕಳ್ಳ ಕುಬಸತ್ ನೋಡ್ರಿ, ಅದನ್ನ ಮಾಡಕ್ ಬರಾಕತ್ತಾರತ್ರಿ. ಎಲ್ಲ ಸಜ್ಜು ಮಾಡ್ಕೊಂಡಾರ್ರಿ. ಅದಕ್ಕೆ ಎಲ್ಲ ಏನೇನು ತರಿಸ್ಬೇಕು ಒಂದು ಲಿಸ್ಟ್ ಬರೆದು ಕೊಡ್ರಿ. ನಾನು ನೀಲಮಕ್ಕ ಹೋಗಿ ತಗೊಂಡು ಬಂದು ಬಿಡ್ತೇವ್ರಿ. ನೋಡು ಖುಷಿ ಒಳಗ ಮರ್ತಾ ಬಿಡ್ಲಿಕ್ಕಿಲ್ಲ ಚಿನ್ನ. ಏಯ್ ಲಕ್ಷ್ಮಿ, ಬಾಯ್ಲಿ, ನನಗೇನು ಗೊತ್ತಿಲ್ಲನ? ನನಗೆಲ್ಲ ಗೊತ್ತದವ. ನಾವಿಬ್ರು ಹೋಗಿ ತಗೊಂಬರು. ಕೈತಕ ನೀನು ಆರಾಮ್ ರೆಸ್ಟ್ ಮಾಡ. ಆ ಕೆಲಸ ಈ ಕೆಲಸ ಅನ್ಕೋತ ಓಡಾಡಬೇಡ. ನೀಲಮಕ್ಕ, ನೀನೇ ಒಬ್ಬಕ್ನೇ ಹೋಗಿ ತಗೊಂಬಂದಿದ್ದೆ ಅಂದ್ರೆ ಚಲೋ ಆಕಿತ್ತೆ. ನನಗೆ ಯಾಕೆ ನಮ್ಮ ವೈನಿನ ಬಿಟ್ಟು ಹೋಗಂಗೇ ಅನ್ಸಲಾಗೈತಿ. ಇಲ್ಲೇ ಕುಂದ್ರಂಗ ಅನ್ಸಕತ್ತೈತಿ. ನೀನೇ ತಗೊಂಡ್ ಬಿಡ್ತಿ. ಅಯ್ಯಯ್ಯ, ಅದ್ರಾಗ ಏನೈತಿ? ನಿಮ್ಮಿಬ್ಬರನ್ನು ಇಷ್ಟಂಗ ಖುಷಿಲಿಂತ್ರ ನೋಡಕ್ಕೆ ನನ್ನ ಕಣ್ಣು ತುಂಬದಂಗ ಆಗಾಕತ್ತಾವ. ಆಯ್ತು ಗೌರವ ಲಕ್ಷ್ಮಿ, ನಾನು ತಗೊಂಡ್ ಬರ್ತೀನಿ. ಅದ್ರದ್ದೇನು ಚಿಂತೆ ಮಾಡಬೇಡ, ನನಗೆಲ್ಲ ಗೊತ್ತದವ. ನಾ ತಗೊಂಡ್ ಬರ್ತೀನಿ. ನೋಡು, ನಿಮ್ಮ ವೈನಿ ತೆಗ್ದ ಹಚ್ಚಬೇಡ. ಇನ್ನು ಮುಂದರೆ ನೀನೇ ತೆಗ್ದ ಮಾಡೋದು ಕಲಿ. ಅಯ್ಯಯ್ಯ, ಶಿವಪ್ಪನ ಕರೆಕ್ಟ್ ಟೈಮಿಗೆ ಬಂದ ನೋಡೆ. ಬಾರ ಶಿವಪ್ಪನ, ಬಾ, ನಿಂದೇ ದಾರಿ ಕಾಯಕತ್ತಿದ್ದೆ ನೋಡ ನಾನು. ಬಾ ತಗೋರಪ್ಪ, ತಗೋ ಸ್ವೀಟ್ ತಿನ್ನೆ. ಏನ್ರಿ ಇದೆಲ್ಲ? ಇದ್ಯಾಕೆ ತಗೊಂಡು ಬಂದಿರಿ? ಎದಕ್ಕಿದೆಯಲ್ಲ? ಅಣ್ಣ, ತಿಂದರೆ ತಿನ್ನೋಣ, ಆಮ್ಯಾಗ ನಿನಗೆ ಕುಣದು ಕುಪ್ಪಳಿಸುವಂತ ವಿಷಯ ಹೇಳ್ತೀನಿ ನಾವಂದೆ. ತಗೋ ತಿನ್ನು ಸ್ವೀಟ್, ಬಾಯಿ ಸಿಹಿ ಮಾಡ್ಕೊ. ನೀಲಮಕ್ಕ, ಒಂದಲ್ಲ 4 ಕೊಡು ನಮ್ಮ ಅಣ್ಣಗೆ. ತಿಂದು ಖುಷಿ ಪಡ್ಲಿ. ತಗೋರೋ ಶಿವಪ್ಪನ, ತಗೋ. ಬೇಡ್ರಿ, ನನಗೆ ಇದೆಲ್ಲ ನನಗೆ ಬೇಕಾಗಿಲ್ಲ. ಏನಾಯ್ತು ಅದನ್ನ ಹೇಳ್ರಿ. ನನಗೆ ಎಲ್ಲ ಗೊತ್ತೈತಪ್ಪ ಶಿವಪ್ಪನ. ನಿನಗೆ ಈಗ ಆಲ್ರೆಡಿ ಸುದ್ದಿ ಮುಟ್ಟಿರ್ತೈತೆ ಗೊತ್ತೈತೆ ನನಗೆ. ಇವೆಲ್ಲ ನಮ್ಮ ಮುಂದಾಡ. ತಗೋ ತಿನ್ನು. ನಿನಗೆ ಗೊತ್ತಿಲ್ಲ ವಿಷಯ ಏನೂ ಇಲ್ಲ. ನಿನಗೆ ಗೊತ್ತಿದ್ದಿದೆ ನೀ ಏನ್ ಅನ್ಕೊಂಡಿ ನೋಡೆ, ಅದು ಕರಿಯೇ ಆಗಾಕತ್ತೈತಿ. ಅದಕ್ಕಿದು ಸ್ವೀಟ್. ತಗೋ ಸುಮ್ಮ ತಿನ್ನು.
ಏ ಏನವಾಗೈತಕ್ಕ ನಿನ್ನ ಗಂಡಗೆ ಎಲ್ಲ ವಿಷಯ ಗೊತ್ತಿದ್ರನು ನಾ ಮುಂದೆ ಹೇಳ್ಕೊಳಕ ಎಟ್ಟು ನಾಚಿಕೊಳಕತ್ತಾನ ನೋಡು. ಹೇಳು ನಿನ್ನ ಗಂಡಗೆ, ನಿನ್ನ ಬಾಯಾರ್ಲಿ ನೀನೇ ಹೇಳ್ಬಿಡು. ರೀ ಅದು ಅದು ಏ ಓರವ ನಾವಲ್ಲ, ನನಗೂ ನಾಚಿಕೆ ಆಗತ್ತದ. ಲಕ್ಷ್ಮಿ ನೀನೇ ಹೇಳ್ಬಿಡು ನಿಮ್ಮ ಅಣ್ಣಗೆ. ಅಣ್ಣ, ನಮ್ಮ ಮನ್ಯಾಗ ಒಂದು ಕೂಸು ಬರಾಕತ್ತೈತಿ ಅಂದ್ರೆ ನೀನೇ ಅಪ್ಪ ಆಗಕತ್ತಿ, ನಮ್ಮ ವೈನಿ ಮಮ್ಮಿ ಆಗಕತ್ತಾಳ. ಲಕ್ಷ್ಮಿ, ನಮ್ಮ ವೈನಿ ಅಂತೂ ಇವತ್ತು ಫುಲ್ಲು ಖುಷಿ ಒಳಗದಾರ ನೋಡಿ. ಈ ಖುಷಿಗೆ ಇನ್ನು 3 ದಿನ ಊಟನೂ ಮಾಡೋದಿಲ್ಲ. ಹೌದಿಲ್ರಿ ವೈನಿರಿ? ಏ ಮತ್ತೆ ಹಂಗೇನಾರ ಮಾಡಿಯವ? ಇನ್ನು ಮುಂದೆ ಚಂದಾಗ ಹುಷಾರ್ಲೇ ಇರ್ಬೇಕ. ಹಂಗೆಲ್ಲ ಮಾಡ್ಬೇಡ್ರಿ. ಆಯ್ತು ಶಿವಪ್ಪಣ್ಣ, ತಗೋತೀಯನಿಲ್ಲಪ್ಪ ನೀನು? ಅಯ್ಯೋ ಶಿವನಿ, ಇವನಿಗೇನಾಯ್ತು ನೀಗಿ? ಅಲ್ಲ, ಇಂಥ ಖುಷಿ ಪಡೋ ವಿಷಯ ಹೇಳಿದ್ರು ಮುಖ ಹಂಡದಂತ ಮುಖ ಮಾಡ್ಕೊಂಡು ಹಂಗ ಹೋದ ನೋಡು. ಬರೇ ದಿಮಾಕಿ ಇವನ್ ಜಾಸ್ತಿ. ನನಗೆ ಗೊತ್ತಿಲ್ಲೇನೆ. ಈಗ ಹೆಂಡತಿ ಪ್ರೆಗ್ನೆಂಟ್ ಆಗ್ಯಾಳ ಅನ್ನೋದು ಕೇಳಿ ಹೊಟ್ಯಾಗ ಬೆಂಕಿ ಬಿದ್ದಿರ್ತೈತಿ. ಬೇಳೆ ಇನ್ನು ಮುಂದೆ ಉರ್ಸುದೇ ನಮ್ಮದಾಗದ. ಇನ್ನು ಮುಂದೆ ನಮ್ಮ ಕೈತಕ್ಕನ ಬಿಟ್ಟು ಆಕಿನ ಜೋಡ ಹೆಂಗೆ ಸಂಸಾರ ಮಾಡ್ತಾನೆ, ಆಕಿನ ಹೆಂಗೆ ಮದಿಬೇಕನ ನಾವು ನೋಡೇ ಬಿಡ್ತೇವಿ. ನೀ ಏನೋ ಹೇಳಕೈತಕ್ಕ, ನಿನಗಿತ ನಿನ್ನ ಗಂಡಗೆ ನಾಚಿಕೆ ನಾಚಿಕೆ ನೋಡ. ಹೆಂಗ್ ನಕ್ಕೋತ ಕುಲುಕುಲು ಅಂತ ಓಡ್ ಹೋಗ್ಬಿಟ್ಟ ನೋಡು ಒಳಗೆ. ಇರ್ಲಿ ಈ ಖುಷಿ ಇಟ್ಟೇ ಇರ್ಲಿ. ನಾಳೆ ಕುಬಸೈತಿ, ಅದು ಗೊತ್ತೈತಿಲ್ಲ. ಏನೆಲ್ಲ ಕುಬ್ಸಕ್ ತಯಾರು ಮಾಡ್ಕೋಬೇಕು. ಲಕ್ಷ್ಮಿ, ಇಟ್ಟ ಕುಂದ್ರಬೇಡ ನೀನೆ. ಅದೆಲ್ಲ ಮನಿ ಸ್ವಚ್ಛ ಮಾಡ್ಕೊಂಡು ಏನೇನ್ ದಗದಾವ ನೋಡು ಎಲ್ಲ ಮಾಡೆ. ಆ ಟ್ರಾಗ್ನ ಹೋಗಿ ಎಲ್ಲ ಸಂತಿ ತಗೊಂಡ್ ಬರ್ತೀನಿ. ಬರ್ಲೇ ನಾನು? ಇಲ್ಲ ಹಳನಿಲ್ಲ ಮಕ್ಕ, ಎಲ್ಲ ಸ್ವಚ್ಛ ಮಾಡ್ಕೋತೀನಿ. ಎಲ್ಲ ಸ್ವಚ್ಛ ಮಾಡ್ಕೊಡ್ದೆ ನಮ್ಮ ಮನೆಯವ್ರ ಅಪ್ಪ ಅವನು ಬರ್ತಾರೆ. ಮತ್ತು ಅವ್ರ ಜೋಡ ಯಾರ ಬೀಗರು ಅವ್ರು ಇವ್ರು ಬಂದಿರ್ತಾರಲ್ಲ ಮಂದಿ, ಅವರಿಗೆಲ್ಲ ಚಾ ನಾಷ್ಟ ಎಲ್ಲ ನಾನೇ ಮಾಡ್ತೀನಿ. ಆಯ್ತಿಲ್ಲ, ಇದ್ರ ಚಿಂತೆ ಬಿಡು ನೀ ಹೋಗಿ ಸಂತಿ ತಗೊಂಡ್ ಬಾ. ನಾ ಇಲ್ಲಿ ಮನೆಯಾಗಿಂದೆಲ್ಲ ನೋಡ್ಕೋತೀನಿ. ನಾನು ಹಂಗೆ ಕೂಡ್ಲೇನು ಕಾಲಿಗೈಲಿ ಆಗೋದಿಲ್ಲವಾ? ನಾನು ಕೆಲಸ ಬಿಟ್ಟಿರಕ್ ಆಗೋದಿಲ್ಲ. ನಡಿ ಎಲ್ಲ ಮಾಡೋಣತ್ತ. ವೈನಿರಿ ಸುಮ್ ಕುಂದಿರಿ ನೀವ, ನಾನು ಮಕ್ಕ ಸೇರಿ ಎಲ್ಲ ಮಾಡ್ತೇವಿ. ಹೌದವಾಗೈತಾ, ನೀ ಆರಾಮ್ ರೆಸ್ಟ್ ಮಾಡ. ಇದ್ರದ್ದೇನು ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ನೋಡ್ಕೋತೇವತ್ತೆ. ಆಯ್ತಿಲ್ಲ? ಇಲ್ಲ ಮಕ್ಕ, ನಿನ್ನ ಋಣ ಹೆಂಗೆ ಮುಟ್ಟಿಸ್ತೀನಿ ಗೊತ್ತಿಲ್ಲವ. ಆದ್ರೂ ನಿನ್ನ ಭಾರ ನನ್ನ ಮ್ಯಾಗ ಭಾಳ ಬಿತ್ತ. ಏನಕೈತಕ್ಕ ನೀನೆ? ಏನು ಹಿಂಗೆಲ್ಲ ಮಾತಾಡಿ ನನ್ನ ಹೊರಗಿನವ್ರ ನಂಗೆ ಮಾತಾಡಕತ್ತಿಯಲ್ಲ. ನಾನು ಈ ಮನೆಗಿನಕಿನ ಅಂತ ತಿಳ್ಕೊಂಡು ಕಿಶಂದ್ರೆ ಇವೆಲ್ಲ ಹೇಳೋದು ಬಿಡು. ಬರ್ತೀನಿ ನಾನು. ನಿಮ್ಮ ಜೋಡ ಮಾತು ಹೇಳ್ಕೊತ ನಿಂತ್ರೆ ಮುಗಿದು ಹೋಯ್ತು. ಹೇಳ್ರಿ ನೀಬ್ರು ಹಿಂಗ ಕುಂದ್ರಬೇಡ್ರಿ. ಮತ್ತೆ ವೈನಿರಿ, ನೀವು ರೆಸ್ಟ್ ಮಾಡ್ರಿ. ಇಲ್ಲಾಂದ್ರೆ ನೀವು ಇಲ್ಲೇ ಕೂತ್ ಜೊತೆ ಮಾತು ಹೇಳ್ರಿ, ನಾನು ಎಲ್ಲ ಸ್ವಚ್ಛದ ಮಾಡ್ಕೋತೀನಿ. ಬ್ಯಾಡವ ಲಕ್ಷ್ಮಿ, ಬ್ಯಾಡ. ನೀನು ಒಬ್ಬಗಿನ ಕಡೆ ಆಗೋದಿಲ್ಲ, ನಿನಗೆಲ್ಲ ಗೊತ್ತಿದ್ದಿಲ್ಲ. ನಾ ಎಲ್ಲೇ ಸಾಮಾನು ಇನ್ನೇನು ಇಟ್ಟಿರ್ತೀನಿ ಅಂತೇಳಿ. ನಡಿ, ನಾನು ಬರ್ತೀನಿ, ಇಬ್ರು ಸೇರಿ ಮಾಡೋಣಂತೆ. ವೈನಿರಿ ಏನ್ರಿ ನೀವ? ಅದೇನಾಕಿರೋಲ್ಲ ಕಾಡ್ರಿ, ನಾನ ಮಾಡ್ತೀನಿ. ಸುಮ್ ಕುಂದ್ರಿ ನೀವ. ಲಕ್ಷ್ಮಿ, ನಿನಗೆ ಗೊತ್ತಾಗೋದಿಲ್ಲವಾ? ಹೇಳಿದ್ ಕೇಳ. ಸುಮ್ಮಿರಿ ವೈನಿರಿ ನೀವ. ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೇನಾರ ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ. ವಿಡಿಯೋ ಹೆಂಗಾಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡ್ರಿ. ವಿಡಿಯೋ ಹೆಂಗಾಗ್ಯದ ಅಂತ ಹೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಿಂಗೆ ಸಪೋರ್ಟ್ ಮಾಡಿರಿ.